ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೆಟ್ಟದಾಸನಪುರ ಗ್ರಾಮದಲ್ಲಿರುವ ಗೌತಮ ಕ್ಷೇತ್ರದ ಎಂದೇ ಪ್ರಸಿದ್ಧಿಯಾಗಿರುವ ಮತ್ತು ಸಾವಿರಾರು ವರ್ಷಗಳ ಇತಿಹಾಸವಿರುವ ಶ್ರೀ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ ಮತ್ತು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆಯೋಜಿಸಿದ್ದ ಮಹಾಶಿವರಾತ್ರಿ ಹಬ್ಬವು ಅಪಾರ ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಇನ್ನು ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶ್ರೀ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ ಮತ್ತು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯಕ್ಕೆ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇನ್ನು ವಿಶೇಷವಾಗಿ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ, ಭರತನಾಟ್ಯ, ರಸಮಂಜರಿ ಕಾರ್ಯಕ್ರಮ, ಭಜನೆ, ಅರವಂಟಿಕೆ, ಅನ್ನದಾಸೋಹ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ವಿಶೇಷವಾಗಿ ದೇವಾಲಯಕ್ಕೆ ಮತ್ತು ಬೆಟ್ಟಕ್ಕೆ ವರ್ಣರಂಜಿತ ಅಲಂಕಾರ ಮಾಡಲಾಗಿತ್ತು. ಇನ್ನು ಬೆಳಿಗ್ಗೆಯಿಂದ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದು ಪುನೀತರಾದ ದೃಶ್ಯ ಕಂಡುಬಂತು. ಇನ್ನು ವಿಶೇಷವಾಗಿ ಮೈಲಸಂದ್ರ ಪ್ರಭಾಕರ್ ರೆಡ್ಡಿರವರ ನೇತೃತ್ವದಲ್ಲಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಬೆಟ್ಟದಾಸನಪುರ ಸುಂದರೇಶ್, ಪುಟ್ಟಣ್ಣ, ರಾಜಗೋಪಾಲ್, ಚಿಕ್ಕಣ್ಣ, ವೆಂಕಟೇಶ್, ಜಿ ರಮೇಶ್, ಮಾಧಪ್ಪ, ಜಯರಾಮೇಗೌಡ, ಶ್ರೀನಿವಾಸ್, ಕೃಷ್ಣಪ್ಪ, ಮಹೇಶ್, ಮುರಳಿ, ಗಣೇಶ್, ಅನಂತ್ನಾಗ್, ನಾರಾಯಣಸ್ವಾಮಿ, ಗೋವಿಂದರಾಜ್, ಕಿರಣ್, ಕಲ್ಲಣ್ಣ, ಸರಸ್ವತಮ್ಮ, ಜಯರಾಮ್, ಕಾಂತರಾಜ್, ಸೆಕ್ಯೂರಿಟಿ ಏಜೆನ್ಸಿ ರಾಮಚಂದ್ರ, ಲಕ್ಷ್ಮೀಪತಿ, ಸೋಮು, ಸಂಜು ಮತ್ತು ಬೆಟ್ಟದಾಸನಪುರದ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು.
ಬನ್ನಿ 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 ಗಿರ್ಜಮ್ಮ, ಪ್ರೇಮ್ ಕುಮಾರ್, ನಿವೇದಿತಾ, ಪ್ರಜ್ವಲ್. ಸ್ವಲ್ಪ ನಿಂತ್ಕೊಳ್ಳಿ ಊಟ सर्वेश्वराय सदाशिवाय सर्वेश्वराय सदाशिवाय
ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ಈಗ ಚರಿಷ್ಮಾ ಆರ್ಟ್ ಸೆಂಟರ್ ವತಿಯಿಂದ ಎಲ್ಲ ಮಕ್ಕಳು ದಯಮಾಡಿ ಎಲ್ಲ ನೃತ್ಯವನ್ನ ಮಾಡುವಂತ ಎಲ್ಲ ಮಕ್ಕಳು ವೇದಿಕೆಯ ಮೇಲೆ ಬರಬೇಕು. ಹಾಗೆ ಭಗವಂತನ ದರ್ಶನವನ್ನು ಮಾಡಿದ್ದಾರೆ. ಈ ಒಂದು ನಮ್ಮ ಕಿರಣ್ ಈ ಒಂದು ಲೈಟಿಂಗ್ಸ್ ಬಹಳ ಅತ್ಯುತ್ತಮವಾಗಿ ಈ ಒಂದು ಲೈಟಿಂಗ್ಸ್ ಪ್ರತಿ ಕಾರ್ಯಕ್ರಮ ಮಾಡಿಕೊಡ್ತಾರೆ. ಅದೇ ರೀತಿ KEB ಅವರು ಅದೇ ರೀತಿಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗ, ಎಲೆಕ್ಟ್ರಾಸಿಟಿ ಟ್ರಾಫಿಕ್ ಮತ್ತು ಎಲೆಕ್ಟ್ರಾಸಿಟಿ ಲಾ ಅಂಡ್ ಆರ್ಡರ್ ಠಾಣಾಧಿಕಾರಿಗಳು ಮತ್ತೆ ಎಲ್ಲ ಸಿಬ್ಬಂದಿ ವರ್ಗ, ಅದೇ ರೀತಿ KEB ಅವರು ಮತ್ತೆ ಅದೇ ರೀತಿ ಪಟ್ಟಣ ಪಂಚಾಯತಿ ನಮ್ಮ ವೆಂಕಟಸ್ವಾಮಿ ಪ್ರಕಾಶ್ ಅವರು ಎಲ್ಲ ಪ್ರಮುಖ ತಂಡದ ಯಾರೆಲ್ಲರೂ ಕೂಡ ಈ ಸಮಸ್ತ ಸಡಗರದ ಅದ್ದೂರಿ ಯಶಸ್ವಿ ಕಾರ್ಯಕ್ರಮಕ್ಕೆ ಯಾರೆಲ್ಲರೂ ಕೂಡ ರೂವಾರಿಗಳಾಗಿದ್ದೀರಾ. ಎಲ್ರಿಗೂ ಭಗವಂತ ಎಲ್ರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ಇವತ್ತು 12 ಗಂಟೆವರೆಗೂ ಕಾರ್ಯಕ್ರಮ ಇದೆ. ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿ ಬಂದು ಈ ವಾದ್ಯಗೋಷ್ಠಿ ಕಾರ್ಯಕ್ರಮ ನಾವು ವೀಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಎಲ್ರಿಗೂ ನನ್ನ ಮಾತು ಮುಗಿಸ್ತಿದ್ದೀನಿ. ಈಗ ನನ್ನ ಆತ್ಮೀಯ ಸಹೋದರ ವೇಣು ಅವರು ಈ ಒಂದು ವಾದ್ಯಗೋಷ್ಠಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾರೆ. ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಇಂತಹ ಕೊಡುಗೆ ದಾನಿಗಳು ಬೇಕು, ದೇವಸ್ಥಾನದ ಉದ್ಧಾರ ಆಗಬೇಕು, ದೇವಾಲಯಗಳಿಗೆ ಹಲವಾರು ಕೆಲಸ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ, ಬೆಟ್ಟದಾಸನಪುರ ಗೌತಮ ಕ್ಷೇತ್ರ ಇದೊಂದು ಪುಣ್ಯಕ್ಷೇತ್ರ ಮತ್ತು ಸುಕ್ಷೇತ್ರ, ದಿವ್ಯಕ್ಷೇತ್ರ. ಈ ಒಂದು ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ ಮತ್ತು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಬೆಳಗ್ಗೆಯಿಂದಲೇ ಬಹಳ ಸಡಗರ ಸಂಭ್ರಮ ವೈಭವದಿಂದ ಬಹಳ ಅದ್ದೂರಿಯಾಗಿ ಒಂದು ಮಹಾಶಿವರಾತ್ರಿ ಹಬ್ಬ ನಡೆದು ಬರ್ತಿದೆ. ಬೆಳಗ್ಗೆ ಅಭಿಷೇಕ ಅಲಂಕಾರ 3 ಗಂಟೆಗೆ, ದೇವರ ದರ್ಶನಕ್ಕೆ ಒಂದು 4:30-5 ಗಂಟೆಗೆ ದೇವರ ದರ್ಶನಕ್ಕೆ ಪ್ರಾರಂಭ ಆಯಿತು. ಇದುವರೆಗೂ ನಿರಂತರವಾಗಿ ಸುಮಾರು ಒಂದು 60,000 to 65,000 ಜನಕ್ಕೂ ಮೇಲ್ಪಟ್ಟು ಈಗ ಇನ್ನೂ 9 ಗಂಟೆ ರಾತ್ರಿ 12 ಗಂಟೆವರೆಗೂ ಸರ್ಕಲ್ ಸಾಲಲ್ಲಿ ಇದೇ ರೀತಿ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಗಂಟ ಸರ್ಕಲ್ ಸಾಲಲ್ಲಿ ಜನರು ನಿಂತ್ಕೊಂಡು ದೇವರ ದರ್ಶನವನ್ನು ಪಡಿತಿದ್ದಾರೆ. ನಿಜಕ್ಕೂ ಬಹಳ ಸಂತೋಷ ಆಗ್ತಿದೆ. ಈ ಒಂದು ಗ್ರಾಮದಲ್ಲಿ, ಈ ಒಂದು ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು, ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ನಿಜಕ್ಕೂ ಬೆಳಗ್ಗೆಯಿಂದಲೂ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು, ಈ ಒಂದು ಸಡಗರ ಸಂಭ್ರಮ, ಬೆಳಗ್ಗೆಯಿಂದ ಭಜನಾ ಮಂಡಳಿ, ಸಂಸ್ಕೃತ ಕಾರ್ಯಕ್ರಮಗಳು, ಭರತನಾಟ್ಯ, ಈಗ ವಾದ್ಯಗೋಷ್ಠಿ, ಶಿವನ ನೃತ್ಯ ರೂಪಕಗಳು, ಇವುಗಳೆಲ್ಲ ನಿಜಕ್ಕೂ ನಮಗೆಲ್ಲ ಮೈ ತುಂಬಿಸುತ್ತವೆ. ಅಷ್ಟು ಅದ್ಭುತವಾಗಿ ಬೆಳಗ್ಗೆಯಿಂದಲೂ. ಆಮೇಲೆ ಈ ಲೈಟಿಂಗ್ಸು ಎಲ್ಲ ನಾವು ದೇವಳದಲ್ಲಿ ಇದೀವೇನೋ ಅಂತಕ್ಕಂಥ ಭಾವನೆ ಆಗ್ತದೆ. ಇವೆಲ್ಲ ನೀವು ಲೈಟಿಂಗ್ಸನ್ನು ಶೂಟ್ ಮಾಡಿದ್ದೀರ, ಅಷ್ಟು ಅದ್ಭುತವಾಗಿದೆ. ನಿಜಕ್ಕೂ ಈ ಒಂದು ಮಹಾಶಿವರಾತ್ರಿ ಹಬ್ಬದ ಕಾರ್ಯಕ್ರಮಕ್ಕೆ ಇಷ್ಟು ಯಶಸ್ವಿಯಾಗಿ ನೀಡಿ ಬರಲಿಕ್ಕೆ ಯಾರೆಲ್ಲರೂ ಕೂಡ ತಮ್ಮ ಕುಟುಂಬದ ಧನವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅರ್ಪಿಸಿದ್ದಾರೆ. ಎಲ್ರಿಗೂ ಆ ಶಿವ ಭಗವಂತ ಕಾಶಿ ವಿಶ್ವೇಶ್ವರ ಸ್ವಾಮಿ ನಿಜಕ್ಕೂ ಅವರ ಕುಟುಂಬಕ್ಕೆ, ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭದ್ರತೆ ಕಾಪಾಡಲಿ. ಅದರ ಜೊತೆಗೆ ನನ್ನ ನೆಚ್ಚಿನ ನಾಯಕರು, ನನ್ನ ಗುರುಗಳಾದಂಥ R. ಪ್ರಭಾಕರ್ ರೆಡ್ಡಿ ಅಣ್ಣವರು
ಈ ನಮ್ಮ ದೇವಸ್ಥಾನದ ರಾಜ ಮಹಾರಾಜರು ಕಟ್ಟಿದಂಥ ಕೋಟೆನ ಇವರು 2015 ಪುನರ್ನವೀಕರಣಗೊಳಿಸ್ತಾರೆ. ಬಹಳ ಅದ್ಭುತವಾಗಿ ಈ ಒಂದು ದೇವಸ್ಥಾನನ ಪುನರ್ನವೀಕರಣಗೊಳಿಸ್ತಾರೆ. ಯಾವತ್ತು ಈ ಕೋಟೆನ ಪುನರ್ನವೀಕರಣಗೊಳಿಸ್ತಾರೋ ಆ ವರ್ಷದಿಂದ 2015 ಈ ಒಂದು ದೇವಸ್ಥಾನ ಮತ್ತೆ ಒಂದು ಪ್ರತಿರೂಪ ಪಡ್ಕೊಳ್ತು. ಮತ್ತೆ ಈ ದೇವಸ್ಥಾನಕ್ಕೆ ಒಂದು ಜೀವ ಬಂತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆವತ್ತಿನಿಂದ ಇವತ್ತೇನು ಈ ಕಾರ್ಯಕ್ರಮಗಳಿಗೆ ಅವರು ಕೂಡ ಇವತ್ತಿನ ಕಾರ್ಯಕ್ರಮದ ದೇವಸ್ಥಾನಕ್ಕೆ ದೇವರುಗಳಿಗೆ ಅಲಂಕಾರ ಮತ್ತೆ ಅವ್ರಿಗೆ ಅಭಿಷೇಕ ಮತ್ತೆ ಈ ದೇವಸ್ಥಾನಗಳಿಗೆ ಅಲಂಕಾರ, ದೇವರುಗಳಿಗೆ ಪುಷ್ಪಾಲಂಕಾರ, ಈ ವಾದ್ಯಗೋಷ್ಠಿ ಕಾರ್ಯಕ್ರಮ, ಈ ಪ್ರತಿಯೊಂದು ಕಾರ್ಯಕ್ರಮ ಅವರು ಮತ್ತೆ ನಾವು ಯಾವತ್ತೇ ಏನೇ ಕಾರ್ಯಕ್ರಮ ಮಾಡಿದ್ರು ಅವರು ನಮ್ಮ ಜೊತೆಯಲ್ಲಿ ಸಹಕಾರ ಮತ್ತು ಅವ್ರ ಬೆಂಬಲ ನಮ್ಮ ಜೊತೆಯಲ್ಲಿ ಇರುತ್ತೆ. ಇವತ್ತು ಅವ್ರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವ್ರಿಗೆ ಬರ್ಲಿಕ್ಕಾಗಲಿಲ್ಲ. ನೋಡೋಣ, ಭಗವಂತ ಅವ್ರಿಗೂ ಕೂಡ ಅವ್ರ ಕುಟುಂಬವ್ರಿಗೆ ಸುಖ ಶಾಂತಿ ನೆಮ್ಮದಿ ಮತ್ತು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡು. ಮತ್ತು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಮಗೆ ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು ಎಲ್ಲರೂ ಇದ್ದಾರೆ, ಇವಾಗ ಏನಿದ್ದಾರೆ ಎಲ್ಲರಿಗೂ ಇವರು ಹಗಲು ರಾತ್ರಿ ಈ ಕಾರ್ಯಕ್ರಮಕ್ಕೆ ನಿಂತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ಬಹಳ ಸಹಕಾರ ಬೆಂಬಲವನ್ನು ಕೊಡ್ತಾರೆ. ಎಲ್ರಿಗೂ ಕೂಡ ಒಳ್ಳೆಯದು ಬರಲಿ. ಮತ್ತು ನೀವು ಕೂಡ ವಿಶೇಷವಾಗಿ ನಮ್ಮ ಪ್ರೇಮ್ ಟಿವಿ, ಸೂರ್ಯೋದಯ ಟಿವಿ ವಿಶೇಷವಾಗಿ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಈ ಎರಡು ಸುದ್ದಿವಾಹಿನಿ, ಎರಡು ಮಾಧ್ಯಮದಲ್ಲಿ ನಮ್ಮ ದೇವಸ್ಥಾನದ ನಮ್ಮ ಧಾರ್ಮಿಕ ಆಚರಣೆಗಳು, ನಮ್ಮ ಹಲವಾರು ಹೋರಾಟದ ಕಾರ್ಯಕ್ರಮಗಳು ಕೂಡ ನೀವು ಪ್ರಸಾರ ಮಾಡ್ತೀರಾ. ನಿಮಗೂ ಕೂಡ ನಾನು ಧನ್ಯವಾದ ಹೇಳ್ತಾ, ಹಾಗೆ ನಮ್ಮ ಅರ್ಚಕರುಗಳು ಅವ್ರನ್ನ ಮರಿಬಾರ್ದು. ನಾನು ನಮ್ಮ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಅರ್ಚಕರು ಮಧುಸೂದನ ಸ್ವಾಮಿ, ನರಸಿಂಹ, ಅದೇ ರೀತಿ ನಮ್ಮ ಕಾಶಿ ವಿಶ್ವೇಶ್ವರ ಸ್ವಾಮಿ ಅರ್ಚಕರು ರವಿ ಸ್ವಾಮಿಗಳು ಮತ್ತು ತೇಜಕರ ಸ್ವಾಮಿಗಳು ಅವರು ಕೂಡ ನಾವು ಯಾವುದೇ ಕಾರ್ಯಕ್ರಮಗಳು ಇಲ್ಲಿ ಮಾಡ್ಲಿಕ್ಕೆ ಬಂದಾಗ ಅವರಾದಂಥ ಸಹಕಾರ ಬೆಂಬಲ ಮತ್ತು ಅವರೇ ನಮಗೆ ಮಾರ್ಗದರ್ಶಿ, ಅವರೇ ದಿಕ್ಸೂಚಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಈ ರೀತಿ ಮಾಡು ಅಂತ ಹೇಳಿ ನಮಗೆ ತಿಳಿಯೋದ್ರ ಮೂಲಕ ನಮ್ಗೆ ಹಲವಾರು ರೀತಿಯಲ್ಲಿ ಅವರು ಕೂಡ ನಮ್ಮ ಬೆನ್ನೆಲು ಬಂದು ನಿಂತವ್ರೆ. ಎಲ್ರಿಗೂ ಒಳ್ಳೆಯದಾಗಿದೆ ಅಂತ ಕೇಳ್ತಾ, ಬಂದಂಥ ಎಲ್ಲ ಭಕ್ತಾದಿಗಳಿಗೂ, ಯಾರು ದೇಶವನ್ನು ಪಡೆದಂಥ ಎಲ್ಲ ಭಕ್ತಾದಿಗಳಿಗೂ ಭಗವಂತ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ನಮಸ್ಕಾರ. ಬೆಟ್ಟದಾಗುಪುರ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ಕೋಟೆ ತಿಮ್ಮರಾಯ ಸ್ವಾಮಿ ಮತ್ತು ಕಾಶಿ ವಿಶ್ವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ವರ್ಷ ಅಂದರೆ ವರ್ಷಕ್ಕೆ 4 ಸಾರಿ 5 ಸಾರಿ ಪ್ರತಿ ಹಬ್ಬಗಳಲ್ಲಿನೂ ಇದೇ ಜಂಬಣೆಯಿಂದ ಸಾವಿರಾರು ಜನ, ಲಕ್ಷಾಂತರ ಜನ ಸೇರಂಥ ಒಂದು ಸ್ಥಳ ಆಗಿದೆ. ಇಡೀ ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಉತ್ತರ ದಕ್ಷಿಣ ಎಲ್ಲೂ ಇಷ್ಟವಾದ ಜಾಗ ಈ ಥರ ದೇವಸ್ಥಾನಕ್ಕೆ ಇರೋಂಥ ಒಂದು ಪ್ರಾತಿನಿಧ್ಯ ಎಲ್ಲಿಯೂ ಸಿಗಲ್ಲ. ಹೇಳ್ಬೇಕಂದ್ರೆ ನಂಬರ್ 1 ಬೆಟ್ಟದಾಗುಪುರ ಕೋಟೆ ಕಾಶಿ ವಿಶ್ವೇಶ್ವರ ತಿಮ್ಮರಾಯ ಸ್ವಾಮಿ. ಹಾಗಾಗಿ ಇಲ್ಲಿ ಬಂದಿರೋ ಜನ ಸೇವೆ ಮತ್ತು ಸುತ್ತಮುತ್ತ ಗ್ರಾಮ, ನಮ್ಮ ಗ್ರಾಮ ಲೇಔಟು ಇಲ್ಲಿಂದ ಬಂದು ನಮ್ಮ ಕಾಶಿ ವಿಶ್ವೇಶ್ವರ ತಿಮ್ಮರಾಯ ಸ್ವಾಮಿಗೆ ಅವರು ಮಾಡಿದಂಥ ಒಂದು ವಿಶೇಷವಾದ ಪೂಜೆ ಪುರಸ್ಕಾರಗಳು ಎಲ್ಲ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗಾಗಿ ಮುಂದಿನ ಹೆಚ್ಚಿಗೆ ಇನ್ನೂ ನಡೀಲಿ ಅಂತೇಳಿ ವರ್ಷಕ್ಕೆ 4-5 ಸಾರಿ ಇದೇ ಜಾತ್ರೆಗಳಲ್ಲಿ ನಡೆದಂಗೆ ಎಲ್ಲ ನಡೆದು ಎಲ್ರಿಗೂ ಸಕಲ ಸಂಪತ್ತು ಉಂಟು ಮಾಡಲಿ ಅಂತ ನಾನು 2 ಮಾತುಗಳನ್ನು. ಎಲ್ರಿಗೂ ನಮಸ್ಕಾರ. ಈ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಕೋಟೆ ತಿಮ್ಮರಾಯ ಸ್ವಾಮಿ ಹಾಗೂ ಕಾಶಿ ವಿಶ್ವನಾಥ ಸ್ವಾಮಿ ಎಲ್ಲ ಸಾರ್ವಜನಿಕರಿಗೂ ಒಳ್ಳೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಈ ಸಮಯದಲ್ಲಿ ನಾವು ದೇವರಲ್ಲಿ ಕೇಳ್ಕೊಳ್ತೇವೆ. ಈ ಇತಿಹಾಸ ಇರುವ ಕೋಟೆ ತಿಮ್ಮರಾಯ ಸ್ವಾಮಿ ಇತಿಹಾಸ 1400 ವರ್ಷದ ಇತಿಹಾಸ. ಈ ಹಳೆ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ತುಂಬಾ ದೇವರ ಒಂದು ಪವಾಡ ನಡೀತದೆ. ಆ ದೇವರ ಪವಾಡದಿಂದ ಇಷ್ಟು ಜನ ಬೆಳಗ್ಗೆಯಿಂದ ಒಂದು 50,000 ಜನ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಧನ್ಯವಾದಗಳು. ಬೆಟ್ಟದಾಸನಪುರದ ಈ ಒಂದು ಐತಿಹಾಸಿಕ ದೇವಾಲಯದ ಶ್ರೀ ಕೋಟೆ ತಿಮ್ಮರಾಯ ಸ್ವಾಮಿ ಹಾಗೂ ಕಾಶಿ ವಿಶಾಲ ಸಮೇತ ಕಾಶಿ ವಿಶ್ವೇಶ್ವರ ದೇವಾಲಯದಲ್ಲಿ ವಿಶೇಷವಾದ ಪೂಜೆ, ಶಿವರಾತ್ರಿ ದಿವಸ ವಿಶೇಷವಾದ ಪೂಜೆ ಮಾಡಿಕೊಂಡು ಬೆಟ್ಟದಾಸನಪುರದ ಗ್ರಾಮಸ್ಥರು ಹಾಗೂ ಹಿರಿಯರು ಅವರೆಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಪೂಜೆಯನ್ನು ಏರ್ಪಡಿಸಿ ಭಕ್ತಾದಿಗಳು ತುಂಬ ಯಥೇಚ್ಛವಾಗಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಹಾಗಾಗಿ ಬಂದಂಥ ಭಕ್ತಾದಿಗಳಿಗೆಲ್ಲ ದೇವರ ಆರೋಗ್ಯ ಸಿಕ್ಕಿ ಎಲ್ರಿಗೂ ಒಳ್ಳೆ ಆರೋಗ್ಯ, ಆಯುಸ್ಸು, ಅಭಿವೃದ್ಧಿಯನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಹೇಳ್ಕೊಡ್ತೇನೆ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ತಿಳಿಸ್ತಾ
ಇವತ್ತಿನ ದಿವಸ 14ನೇ ತಾರೀಕು 15ನೇ ತಾರೀಕು ಜನವರಿ 15ನೇ ತಾರೀಕು ಫೆಬ್ರವರಿ 26ರಂದು ಈ ಒಂದು ಬೆಟ್ಟದಾಸಪುರದ ಕೋಟೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಹಾಗೂ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವಿ. ನೋಡಿ, ಈ ಒಂದು ಕೋಟೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಇತಿಹಾಸ ನೋಡೋಕ್ಕಾದ್ರೆ ಸಾವಿರಾರು ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನವನ್ನು ಕಟ್ಟಿರುವಂಥದ್ದು. ಇಲ್ಲಿ ಬಂದ ಎಲ್ಲ ಭಕ್ತಾದಿಗಳಿಗೂ ಆ ದೇವರು ಕೋಟೆ ತಿಮ್ಮರಾಯ ಸ್ವಾಮಿ, ಭೂದೇವಿ ಶ್ರೀದೇವಿ ಸಮೇತ, ಹಾಗೆ ಕಾಶಿ ವಿಶ್ವನಾಥ ಸ್ವಾಮಿ, ವಿಶಾಲಾಕ್ಷಿ ಸಮೇತ ಎಲ್ಲರಿಗೂ ಆಶೀರ್ವಾದ ಮಾಡಿ ಅವರ ಕಷ್ಟಗಳನ್ನು ಈಡೇರಿಸಿಕೊಂಡು ಒಂದಿಷ್ಟು ಸುಳ್ಳಿಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಕಾಟಿ ತಿಮ್ಮರಾಯ ಸ್ವಾಮಿ ಮತ್ತು ಕಾಟಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇದು ತುಂಬ 500 ಸಾವಿರಾರು ವರ್ಷಗಳ ಇತಿಹಾಸವುಳ್ಳಂಥ ದೇವಸ್ಥಾನ. ಇದು ಇತ್ತೀಚೆಗೆ ಸುಮಾರು ಅಭಿವೃದ್ಧಿ ಮಾಡಿಕೊಂಡು ಈ ದೇವಸ್ಥಾನದಲ್ಲೂ ನಾವು ಸುಮಾರು ಜನಗಳು ಗೊತ್ತಿರಲಿಲ್ಲ. ಈ ದೇವಸ್ಥಾನ ಹೆಂಗಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಾವು ಈ ದೇವಸ್ಥಾನದ ಬಗ್ಗೆ ನಾವು ಬ್ಯಾನರ್ ಹಾಕಿ ಜನಗಳಿಗೆ ಇದು ಮಾಡಿದ್ವಿ. ಆದ್ದರಿಂದ ಇವತ್ತು ಇಷ್ಟು ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಹಾಗೂ ನಮ್ಮ ಸುಂದೇಶಣ್ಣವರು, ನಮ್ಮ ಪುಟ್ಟಣ್ಣವರು, ಹಿಂಗೆ ಹಿರಿಯರೆಲ್ಲ ಸೇರಿಕೊಂಡು ನಾವು ಒಂದು ಟೀಮ್ ಮಾಡಿಕೊಂಡು ಈ ಥರ ಸಾವಿರಾರು ಜನಗಳ ಭಕ್ತರಿಗೆ ಈ ಥರ ದೇವಸ್ಥಾನ ಇದೆ ಎಂದು ಹೇಳೋ ಮುಖಾಂತರ ನಾನು ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾದಂಥ ಎಲ್ಲರಿಗೂ ದೇವರು ಆಯುಸ್ಸು, ಆರೋಗ್ಯ, ಸುಖವನ್ನು ಕೊಟ್ಟು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾರೆ. ಎಲ್ಲರಿಗೂ ಅನುಕೂಲ. ದಯವಿಟ್ಟು ಇಲ್ಲೇ ಬಿದ್ದು ಹೋಗಿದ್ದಂಥ ದೇವಸ್ಥಾನಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ನಮ್ಮ ಪ್ರಭಾಕರ್ ರೆಡ್ಡಿ ಅವರೆಲ್ಲ ಉಪಕಾರ ಮಾಡಿದ್ರು. ಇವತ್ತು ದಿವಸ ಈ ಮಟ್ಟಿಗೆ ಬಂದಿದೆ ಈ ದೇವಸ್ಥಾನ. ಇದೆಲ್ಲ ಸದುಪಯೋಗವನ್ನು ಎಲ್ಲರಿಗೂ ಸೇರ್ತಕ್ಕಂಥದ್ದು. ಇದೆಲ್ಲ ಉದ್ಧಾರ ಆಗಿ ನನ್ನದು ನನ್ನ ಸ್ವಂತ ಅಂತಬಿಟ್ಟು ಯಾರೂ ಒಬ್ಬರು ರೂಪಾಯಿಗೆ ಭಾಳ ಬಂದಿರಲಿಲ್ಲ. ಈಗ ನಮ್ಮ ಸುಂದರೇಶ್ ಅವರು ಇದನ್ನು ವಹಿಸ್ಕೊಂಡು ನಿಂತ್ಕೊಂಡು ಇದನ್ನೆಲ್ಲ ಬಗ್ಗೆ ಮಾಡ್ತಾವ್ರೆ. ಅವ್ರಿಗೆ ಇನ್ನೂ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಒಳ್ಳೇದಾಗಲಿ, ಎಲ್ಲ ಬಂದಂಥ ಭಕ್ತಾದಿಗೆಲ್ಲ ಒಳ್ಳೇದಾಗಲಿ ಎಂದು ನಮ್ಮ ನಮಸ್ಕಾರ. ಬಂದು ಭಕ್ತಾದಿಗಳಿಗೆ ಎಲ್ರಿಗೂ ಆರೋಗ್ಯ, ಐಶ್ವರ್ಯ, ಅಂತಸ್ತು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ.